ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಷಾ ಎಂಬ್ರಾಯ್ಡರಿ. ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ಚು ಮತ್ತು ಡಿಫ್ರೆಂಟ್ ಶೇಪ್ನ ಹೇಗೆ ಹಾಕೋದು ಅಂತ ನೋಡಿದ್ವಿ. ಇವತ್ತು ಟರ್ನಿಂಗ್ಸ್ ಬಂದಾಗ ನೀಟಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಆಲ್ರೆಡಿ ಫ್ಯಾಬ್ರಿಕ್ ಮೇಲೆ ಟರ್ನಿಂಗ್ಸ್ ಡಿಸೈನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 3 ಎಳೆ ಥ್ರೆಡ್ನ ತಗೊಂಡಿದ್ದೀನಿ. ಹಾಗೆಯೇ 3 ಥರ ಟರ್ನಿಂಗ್ಸ್ಗಳನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗು ಫಸ್ಟು ಬ್ಯಾಕ್ ಸ್ಟಿಚ್ನ ಹಾಕ್ತಾ ಸ್ಟ್ರೈಟ್ ಸ್ಟಿಚ್ ಮಾಡ್ದಾಗೇನೆ ಚೈನ್ ಸ್ಟಿಚ್ನ ಮಾಡ್ತಾ ಹೋಗ್ಬೇಕು. ಆದರೆ ಕಾರ್ನರ್ ಬಂದಿದ ತಕ್ಷಣ ನೀಡಲ್ನ ಕಾರ್ನರ್ ಪಾಯಿಂಟ್ನಲ್ಲೇ ಹಾಕಬೇಕು. ಕಾರ್ನರಲ್ಲಿ ಯಾವಾಗಲೂ ನೆನಪಿರಲಿ, ಒಂದು ಸ್ಮಾಲ್ ಲೂಪ್ ಹಾಕಬೇಕು. ಸ್ಮಾಲ್ ಲೂಪ್ ಹಾಕಿ ಆಮೇಲೆ ಟರ್ನಿಂಗ್ ತಗೊಂಡು ಹೋಗಬೇಕು. ಆಗ್ಲೇ ನಮಗೆ ಒಂದು ಶಾರ್ಪ್ ಕಾರ್ನರ್ ಎಡ್ಜು ಸಿಗೋದು. ನೀವು ಯಾವುದೇ ಡಿಸೈನ್ ವರ್ಕ್ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಬ್ಯಾಕ್ ಸ್ಟಿಚ್ನ ಹಾಕಿ ನಂತರ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಆಗ ಥ್ರೆಡ್ ಟೈಟಾಗಿ ಕೂರುತ್ತೆ. ನಾವು ಡೈರೆಕ್ಟಾಗಿ ಸ್ಟಿಚ್ ಹಾಕ್ತಾ ಹೋದರೆ ಥ್ರೆಡ್ಡು ಸ್ವಲ್ಪ ಲೂಸ್ ಆದಂಗೆ ಆಗುತ್ತೆ. ಸೊ ಒಂದು ಬ್ಯಾಕ್ ಸ್ಟಿಚ್ ಹಾಕಿ ನಂತರ ಸ್ಟಿಚ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಕಾರ್ನರ್ನ ಸ್ಕಿಪ್ ಮಾಡಬೇಡ್ರಿ. ಕಾರ್ನರ್ನ ಸ್ಕಿಪ್ ಮಾಡಿದ್ರೆ ಶೇಪು ಚೇಂಜ್ ಆಗುತ್ತೆ. ಸೊ ಪ್ರತಿ ಕಾರ್ನರಲ್ಲಿ ಒಂದೇ ಸೈಜ್ ಚೈನ್ನ ಮೇಂಟೈನ್ ಮಾಡಬೇಕು. ಇಲ್ಲಿ ಸ್ಪೀಡಿಗಿಂತ ನೀಟ್ನೆಸ್ ಮುಖ್ಯ. ಸ್ಟಿಚ್ಚಲ್ಲಿ ಪ್ರತಿಯೊಂದು ಲೂಪು ಒಂದೇ ಸೈಜ್ ಇರೋ ಹಾಗೆ ಮೇಂಟೈನ್ ಮಾಡಿ. ಹಾಗೆಯೇ ಥ್ರೆಡ್ನ ತುಂಬ ಟೈಟಾಗಿ ಅಥವಾ ತುಂಬ ಲೂಸಾಗಿ ಸ್ಟಿಚ್ ಮಾಡಬೇಡಿ. ಒಂದು ಮೀಡಿಯಮ್ ಫೋರ್ಸಲ್ಲಿ ಸ್ಟಿಚ್ ಮಾಡ್ತಾ ಹೋಗಿ. ಆಗ ಮಾತ್ರ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ನೀವು ಯಾವಾಗಲೇ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡುವಾಗ ಡಬಲ್ ಕೇನ್ ನಾಟ್ನ ಹಾಕಲೇಬೇಕು. ಅದನ್ನು ಮರಿಬೇಡಿ. ಯಾಕಂದರೆ ಸಿಲ್ಕ್ ಥ್ರೆಡ್ ಸಾಫ್ಟ್ ಇರುತ್ತೆ, ಯಾವಾಗಲೂ ಬಿಚ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಡಬಲ್ ಕೇನ್ ನಾಟ್ನ ಹಾಕಿ. ನೆಕ್ಸ್ಟು ಸ್ಕ್ವಯರ್ ಶೇಪ್ನ ಹಾಕೋಣ. ನಮ್ಮ ಪ್ರೀವಿಯಸ್ ವಿಡಿಯೋ ಅಲ್ಲಿ ಯಾವುದಂದರೆ ಝೆರಿ ಥ್ರೆಡ್ಡಲ್ಲಿ ಡಿಫ್ರೆಂಟ್ ಶೇಪ್ನ ಹಾಕಿದ್ವಿ, ಅದರಲ್ಲೂ ಕೂಡ ಸ್ಕ್ವಯರ್ ಶೇಪ್ನ ಹಾಕಿದ್ವಿ. ಅದರಲ್ಲಿ ಒಂದು ಫುಲ್ಲು ಸ್ಕ್ವಯರ್ ಶೇಪ್ನ ಹಾಕಿದ್ವಿ. ಇದರಲ್ಲಿ ಆಫು ಡಿಫ್ರೆಂಟ್ ಟರ್ನಿಂಗಲ್ಲಿದೆ. ನೀವು ಆ ವಿಡಿಯೋನ ನೋಡಿದರೆ ಈ ವರ್ಕ್ನ ಮಾಡೋದು ತುಂಬಾ ಈಸಿ. ಜಸ್ಟ್ ಏನಿಲ್ಲ, ಟರ್ನಿಂಗ್ಸ್ ಬಂದಾಗ ನೀವು ಆಪೋಸಿಟ್ಗೆ ಇನ್ನೊಂದು ಲೂಪ್ ಹಾಕಿ ಟರ್ನಿಂಗ್ ತಗೊಳ್ಳೋದು ಅಷ್ಟೇ. ಈ ಥರ ಕಾರ್ನರ್ ಟರ್ನಿಂಗ್ಸ್ ಬಂದಾಗಲೇ ಬೇರೆ ಥರ ಟರ್ನಿಂಗ್ ಬರುತ್ತೆ. ಹಾಗೆ ಯು ಶೇಪಲ್ಲಿ ಟರ್ನಿಂಗ್ ಬಂದಾಗಲೇ ನಾವು ಬೇರೆ ಥರ ಟರ್ನಿಂಗ್ನ ತಗೋಬೇಕು. ಹಾಗೆಯೇ ಪ್ರೀವಿಯಸ್ ವಿಡಿಯೋದಲ್ಲಿ ಅಂದರೆ ಝೆರಿ ಥ್ರೆಡ್ಡಲ್ಲಿ ಡಿಫ್ರೆಂಟ್ ಟರ್ನಿಂಗ್ಸ್ನ ಹಾಕಿದ್ವಲ್ಲ, ಅದರಲ್ಲಿ ನಾನು 5 ಡಿಫ್ರೆಂಟ್ ಟರ್ನಿಂಗ್ಸ್ನ ಹಾಕಿದ್ದೆ. ಅದನ್ನು ಕೂಡ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ. ಅದರಿಂದ ನೀವು ಸಿಲ್ಕ್ ಥ್ರೆಡ್ನ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ. ಸಿಲ್ಕ್ ಥ್ರೆಡ್ಡಲ್ಲಾಗಲಿ ಝೆರಿ ಥ್ರೆಡ್ಡಲ್ಲಾಗಲಿ ಎರಡೂ ಒಂದೇ ಥರ ಹಾಕೋದು, ಆದರೆ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಬೇರೆ ಥರ ಇರುತ್ತೆ. ಹಾಗಾಗಿ ನೀವು ನಾನು ಝೆರಿ ಥ್ರೆಡ್ಡಲ್ಲಿ ಯಾವುದನ್ನ ಹೇಳ್ಕೊಟ್ಟಿದ್ದೀನೋ ಸೇಮ್ ಆ ಡಿಸೈನ್ನ ಕೂಡ ನೀವು ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿ. ನೋಡಲಿಕ್ಕೆ ಎರಡೂ ಒಂದೇ ಅಂತ ಅನಿಸಿದ್ರು ಝೆರಿ ಥ್ರೆಡ್ಡಿಗಿಂತ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕುವಾಗ ಬೇರೆ ಫೀಲ್ ಇರುತ್ತೆ. ಅಂದರೆ ಅದನ್ನು ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸಿಲ್ಕ್ ಥ್ರೆಡ್ಡಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಕರ್ವ್ ಶೇಪ್ನ ಹಾಕೋಣ. ಕಾಮನ್ ಆಗಿ ಈ ಥರ ಕರ್ವ್ ಶೇಪ್ಗಳಲ್ಲಿ ಮಾಡೋ ಮಿಸ್ಟೇಕ್ ಏನಪ್ಪ ಅಂತ ಅಂದರೆ ಕರ್ವ್ ಬಂದಾಗ ದೊಡ್ಡ ಸ್ಟಿಚ್ ಹಾಕೋದು. ಈಗ ಮಾಡಿದ್ರೆ ಕರ್ವ್ ಸ್ಮೂತಾಗಿ ಬರೋದಿಲ್ಲ. ಕರ್ವ್ ಬಂದಾಗ ಸ್ಟಿಚಸ್ ಸೈಜ್ನ ಸ್ವಲ್ಪ ಚಿಕ್ಕದು ಮಾಡಬೇಕು. ಅದರಿಂದ ಕರ್ವು ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಪ್ರತಿ ಬೆಂಡ್ನಲ್ಲೂ ಸ್ಟಿಚ್ ಡೈರೆಕ್ಷನ್ನು ಶೇಪಿಗೆ ಅನುಗುಣವಾಗಿ ನಾವು ಚೇಂಜ್ ಮಾಡ್ತಾ ಹೋಗಬೇಕು. ಹಾಗೆಯೇ ಮೊದಲು ಬೇಸಿಕ್ ಆಗಿ ಕಲಿಯುವಾಗ ಕಾಮನ್ ಆಗಿ ಎಲ್ಲರೂ ಮಾಡೋ ತಪ್ಪೇನು ಗೊತ್ತಾ, ನೀಡಲ್ ಬಗ್ಗೆ ಗಮನ ಕೊಡ್ದಲೇ ಇರೋದು. ಅಂದರೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ದಲೇ ಇರೋದು,
ನೀಡಲ್ನ ಸ್ಟ್ರೈಟಾಗಿ ಯೂಸ್ ಮಾಡಬೇಕು ಯಾವಾಗಲೂ. ನಾವೇನಾದರೂ ಸ್ವಲ್ಪ ಬೆಂಡ್ ಮಾಡಿದ್ರೂ ಕ್ಲಾತಲ್ಲಿರೋ ಥ್ರೆಡ್ಡು ನೀಡಲ್ ಜೊತೆಗೆ ಬರುತ್ತೆ. ಸೊ ನಾವು ಏನಾದ್ರು ಸ್ವಲ್ಪ ಕಲಿತ ಮೇಲೆ ನಾವು ನೀಡಲ್ನ ಆಟೋಮೆಟಿಕ್ಕಾಗಿ ನೇರವಾಗೇ ಇಟ್ಕೊಂಡು ಹಾಕ್ತಾ ಇರ್ತೀವಿ. ಸೊ ನಾವು ಥ್ರೆಡ್ ಜೊತೆಗೇ ನೀಡಲ್ ಮೇಲೆ ಕೂಡ ಗಮನ ಇರಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಹಾಕಬೇಕು. ಸ್ವಲ್ಪ ಕಲಿತಿದ್ದಂಗೆ ಒಂದು ಫೀಲ್ ಬಂದುಬಿಡುತ್ತೆ, ಎಲ್ಲ ಸ್ಟಿಚ್ ಏನು ಒಂದೇ ಥರ ಹಾಕೋದಲ್ವಾ ಬಿಡು ಅಂತ ಅನಿಸುತ್ತೆ. ಬಟ್ ನೋಡೋಕ್ಕೆ ಎಲ್ಲ ಒಂದೇ ಥರ ಅನಿಸಿದ್ರು ಅದರಲ್ಲಿ ಬರೋ ಒಂದು ಸಣ್ಣ ಡೀಟೇಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಯಾವುದೇ ವಿಡಿಯೋ ನೋಡ್ತಾ ಇರಲಿ, ಆ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಏಕೆಂದರೆ ಪ್ರತಿ ವಿಡಿಯೋದಲ್ಲೂ ಕೆಲವೊಬ್ಬರು ಚಿಕ್ಕ ಚಿಕ್ಕ ವಿಷಯ ಕೂಡ ಡೀಟೇಲಾಗಿ ತಿಳಿಸ್ಕೊಟ್ಟಿರ್ತಾರೆ. ಈ ಎಲ್ಲ ಚೈನ್ ಸ್ಟಿಚಸ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸೀಕ್ವೆನ್ಸಸ್ಸು ಬೀಡ್ಸು ಹಾಕೋಕ್ಕೆ ಚೈನ್ ಸ್ಟಿಚಸ್ಸು ಬರಲೇಬೇಕು. ಅದಾದಮೇಲೆ ಸಿಲ್ಕ್ ಥ್ರೆಡ್ನ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. ಫಸ್ಟು ಜೆರಿ ಥ್ರೆಡ್ ಆದಮೇಲೆ ಸಿಲ್ಕ್ ಥ್ರೆಡ್ಡು, ಈ ಎರಡು ಪ್ರಾಕ್ಟೀಸ್ ಆದ್ರೇ ನೆಕ್ಸ್ಟು ನಾವು ಬೀಡ್ಸು, ಸೀಕ್ವೆನ್ಸಸ್ಸು, ನೆಕ್ಸ್ಟು ಡಿಫ್ರೆಂಟ್ ಸ್ಟಿಚಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಹಾಕೋಕ್ಕೆ ಈ ಎರಡು ಸ್ಟಿಚಸ್ಸು ಬರಲೇಬೇಕು. ನೀವು ಸರಿಯಾಗಿ ಕಲ್ತಿಲ್ಲ ಅಂದರೆ ಆರಿ ವರ್ಕ್ನ ಮಾಡೋಕ್ಕಾಗಲ್ಲ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಸೈನ್ಮೆಂಟ್ 2ನ ಮಾಡೋಣ. ಅದಕ್ಕೆ ನೀವು ನಿಮ್ಮ ರೆಫರೆನ್ಸ್ ಪಿಕ್ನ ತಗೊಂಡು ವರ್ಕ್ ಮಾಡಿ. ನಿಮ್ಮ ವರ್ಕು ಹೇಗೆ ಬಂತು, ಹೇಗೆ ಮಾಡಿದ್ದೀರಾ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಇನ್ಸ್ಟಾ ಅಕೌಂಟಿಗೆ DM ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಈಗಲೇ ಹೋಗಿ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಆರಿ ವರ್ಕ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ.